ಇವತ್ತು ದೆಹಲಿ ಸೂತಕದ ಮನೆ ಆಗಿದೆ. ತನ್ನ 14 ಜನರನ್ನ ಕಳ್ಕೊಂಡು 40ಕ್ಕಿಂತ ಹೆಚ್ಚು ಜನ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ತಾವು ಹೇಳ್ದಂಗೆ ಭೂತಾನ್ನ ರಾಜನ ಒಂದು ಹುಟ್ಟುಹಬ್ಬದ ಸಂದರ್ಭಕ್ಕೆ ಅಂದರೆ ಬರ್ತ್ಡೇ ಪಾರ್ಟಿಗೆ ಹೋಗ್ತಿದ್ದಾರೆ ಅಂತಂದರೆ ಹಿಂದೆ ನೀವು ಒಂದು ಪ್ರಶ್ನೆ ಎತ್ತಿದ್ರಿ, ಏನು ನಮ್ಮ ಜನ ಏನು ಗೊತ್ತಾಗಲ್ವಾ, ನಮ್ಮ BJP ಸರ್ಕಾರ ಭಾಳ ಸುರಕ್ಷಿತ ಮತ್ತು ಸುಭಿಕ್ಷ ಅಂತ ಹೇಳಿ ಅವರು ಹೇಳ್ಕೊಂಡು ಹೊರಡ್ತಿದ್ದಾರಲ್ಲ. 1977ರಲ್ಲಿ ಯಾರ ಸರ್ಕಾರ ಇತ್ತು ಡೆಲ್ಲಿನಲ್ಲಿ? ನೋಡಿ, ಇವತ್ತಿನವರೆಗೂ ಡೆಲ್ಲಿನಲ್ಲಿ 4 ದಶಕ ಅಂದರೆ 1985ರಿಂದ ಇವತ್ತು 2025ರವರ ವರದಿಯನ್ನು ನೋಡ್ತು ಅಂತಂದರೆ ಹೆಚ್ಚು ಕಮ್ಮಿ 23 ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ ಡೆಲ್ಲಿನಲ್ಲಿ ಮಾತ್ರ. ಅದರಲ್ಲಿ ಹೈಯೆಸ್ಟ್ ರೆಕಾರ್ಡ್ ಮಾಡಿರುವಂಥದ್ದು ಯಾರು ಅಂತಂದರೆ BJP ಸರ್ಕಾರ ಡೆಲ್ಲಿನಲ್ಲಿ ಇದ್ದಾಗ 1977ರಲ್ಲಿ ನಮ್ಮ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಾಂಬ್ ಬ್ಲಾಸ್ಟ್ ನಡೆದಿರೋದು ಕಾಂಗ್ರೆಸ್ ಪಕ್ಷ ಅಧಿಕಾರ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಡೆಲ್ಲಿಗೆ ಮಾತ್ರ ಸೀಮಿತ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತು ಅವರ ಸರ್ಕಾರ ಆಳ್ವಿಕೆಯಲ್ಲಿದೆ, BJPಯವರು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಮಾತ್ರ ಮಾತಾಡ್ತಿದ್ದೀನಿ. ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅವ್ರು ಮಾಡಬೇಕಾಗಿರೋ ಕೆಲಸದಿಂದ ನುಸುಳ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ನವರು ಸಾಚ ಅವರ ಅವಧಿಯಲ್ಲಿ ಎಲ್ಲ ತುಂಬ ಚೆನ್ನಾಗಾಗ್ಬಿಡ್ತು ಅಂತ ನಾನೇನು ಹೇಳಕ್ಕೆ ಹೊರಟಿಲ್ಲ. ಅವ್ರದ್ದು ಕೂಡ 2001ರಲ್ಲಿ ಅಥವಾ 2000ರಲ್ಲಿ ನೋಡ್ತು ಅಂತಂದರೆ 4 ಕಡೆ ಡೆಲ್ಲಿನಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದ್ದಾವೆ. ಸೊ ನಾನು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೊರಟಿಲ್ಲ, ಇಲ್ಲಿ ವಸ್ತುಸ್ಥಿತಿ ಮಾತಾಡೋಕೆ ಹೇಳಿ ಹೊರಟಿತಾ ಇದ್ದೀನಿ. ಈಗ ನಿಖೇತ್ ರಾಜ್ ಅವರೇ, ಜಮ್ಮು ಕಾಶ್ಮೀರದ ಪೊಲೀಸರು ಆ ಪೋಸ್ಟರ್ ಹಿಂದೆ ಹೋಗದೆ ಇದ್ದಿದ್ರೆ ಇವತ್ತು ದೇಶದಲ್ಲಿ ಏನೇನು ಅವಘಡಗಳು ನಡೀತಾ ಇತ್ತು, ದೆಹಲಿ ಮಾದರಿಯಲ್ಲಿ ಯಾವ್ಯಾವ ಮಹಾನಗರಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತೋ ಹೇಳಕ್ಕಾಗ್ತಾ ಇರಲಿಲ್ಲ. ಬಯೋಕೆಮಿಕಲ್ ವಾರ್ಗೂ ಕೂಡ ಸಿದ್ಧತೆ ನಡೆಸಿದ್ರು ಅನ್ನೋದು ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ದೇಶದಲ್ಲಿ ಆಗಬಹುದಾದಂಥ 2611 ಮಾದರಿಯ ಅತ್ಯಂತ ದೊಡ್ಡ ಅವಘಡಗಳನ್ನು ತಪ್ಪಿಸಿರುವಂತಹ ಕ್ರೆಡಿಟ್ಟು BJPಗೆ ಸಲ್ಲಬೇಕು, ನಮ್ಮ ಭಾರತ ಸರ್ಕಾರಕ್ಕೆ ಸಲ್ಲಬೇಕು. ಸೊ ಇದರಲ್ಲಿ ರಾಜಕೀಯವನ್ನು ಬದಿಗಿಟ್ಟು ಮಾತಾಡೋದಾದರೆ ಬಿಹಾರ ರಾಜಕೀಯದಲ್ಲಿ ಎಲ್ಲೂ ಕೂಡ ಇಲ್ಲಿಯವರೆಗೆ ಸ್ಫೋಟಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ BJP ಎಲ್ಲೂ ಮಾತಾಡಿಲ್ಲ. ಅವರು ಯಾವಾಗಲೂ ಏನು ವೋಟ್ಗೋಸ್ಕರ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದರೆ ಅವರು ವೋಟ್ಗೋಸ್ಕರ ಏನು ಹೇಳಲಿಲ್ಲ. ಇದು ಭಯೋತ್ಪಾದನಾ ಕೃತ್ಯ ಅಂತಲೂ ಹೇಳಲಿಲ್ಲ, ಅಥವಾ ಇದು ಆಕ್ಸಿಡೆಂಟ್ ಅಂತಲೂ ಹೇಳಿಲ್ಲ. ಇದನ್ನು ಕ್ರೆಡಿಟ್ ತಗೊಳ್ಳಿಲ್ಲ ಅವರು. ಆ ವಿಚಾರಕ್ಕೆ ನಾವು BJP ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಆ ವಿಚಾರದಲ್ಲಿ ಅವ್ರು ಪಾಲಿಟಿಕ್ಸ್ ಮಾಡಲಿಲ್ಲ. ಪಾಲಿಟಿಕ್ಸ್ ಈಗ ಮಾಡ್ತಿರೋದು ನೀವು, ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು. ಯಾಕೆ ಅಂದರೆ ಈಗ ಎಲೆಕ್ಷನ್ ಟೈಮಲ್ಲಿ ತುಂಬ ಈಸಿ ಇತ್ತು. ಯಾಕೆಂದರೆ ನಡೀತಾ ಇರುವಂತಹ ಅರೆಸ್ಟ್ಗಳು, ಅನ್ಫೋಲ್ಡ್ ಆಗ್ತಾ ಇರುವಂತಹ ವಿಚಾರಗಳು ಅದು ನೇರವಾಗಿ ಇದು ಭಯೋತ್ಪಾದಕ ಕೃತ್ಯದ ಎಡೆಗೆನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು ಕೂಡ, ಬಿಕಾಸ್ ಬಿಹಾರ ಎಲೆಕ್ಷನ್ಗೋಸ್ಕರ ಅವ್ರು ಏನು ಬಾಯ್ ಬಿಡಲಿಲ್ಲ. ಭಯೋತ್ಪಾದನಾ ಕೃತ್ಯ ಇದು ಆ ಧರ್ಮದವ್ರು ಮಾಡಿರೋದು, ಈ ಧರ್ಮ ಮಾಡಿರೋದು, ಅವ್ರ ಕ್ರೆಡಿಟ್ ತಗೊಳ್ಳಿಲ್ವಲ್ಲ ಸರ್? ಹೇಳಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇವರು ಚುನಾವಣೆಯಲ್ಲಿ ಕ್ರೆಡಿಟ್ ತಗೊಳ್ಳೋದು ಇತಿಹಾಸ ಇವ್ರಿಗೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಗ್ಲೇ ಹೇಳಿದೆ ಪುಲ್ವಾಮಾ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡು, ಪಹಲ್ಗಾಮ್ನಲ್ಲಿ ಬಾಂಬ್ ಸ್ಫೋಟ, ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ದೇರ್ ಇಸ್ ಅ ಡೈರೆಕ್ಟ್ ಕನೆಕ್ಷನ್. ಐ ಆಮ್ ಟಾಕಿಂಗ್ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ತೀರೋದಾಗ ಚುನಾವಣೆನ 1 ತಿಂಗಳು ಮುಂದಕ್ಕೆ ಹಾಕಿದಂತವ್ರು. ಇಡೀ ದೇಶ ರಾಜೀವ್ ಗಾಂಧಿದು ಅಸ್ಥಿ, ಒಂದ್ ನಿಮಿಷ ಇರ್ರಿ, ರಾಜೀವ್ ಗಾಂಧಿ ಅಸ್ಥಿ ಹಿಡ್ಕೊಂಡು ಚುನಾವಣೆ ಹಾಕ್ರಿ ಇಡೀ 1 ತಿಂಗಳು ಮುಂದಕ್ಕೆ ಹಾಕಿದ್ರು ಇಡೀ ದೇಶದಲ್ಲಿ. ಇಡೀ ರಾಜೀವ್ ಗಾಂಧಿ ಅವರ ಅಸ್ಥಿ ಹಿಡ್ಕೊಂಡು ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ಹೋಗಿದ್ದಾರೆ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಶಾಂತಿ ಆಡಿಯನ್ಸ್ ರೆಡಿ ಆಗಿದ್ದಾರೆ ಪ್ರಶ್ನೆ ಕೇಳಕ್ಕೆ. ತಮ್ಮ ಹೆಸರು? ನನ್ನ ಹೆಸರು ನೇಮರಾಜು, AICC ನ್ಯಾಷನಲ್ ಕೋಆರ್ಡಿನೇಟ್ರು. ಸರ್, ನಾನು ನಿಮ್ಮ BJP ಅವ್ರು ಕೇಳ್ತಾ ಇರೋ ಪ್ರಶ್ನೆ, ಅದೇ ದೆಹಲಿಯಲ್ಲಿ ರಾಜ್ಯದ ಅಧಿಕಾರ CM ಆಗಿ BJP ಆಡಳಿತ ನಡೆಸ್ತಾ ಇದೆ, ಕೇಂದ್ರದಲ್ಲೂ ನಿಮ್ಮದೇ ಸರ್ಕಾರ ಇದೆ. ಬಟ್ ಅಷ್ಟು ಸರ್ಕಾರ ಒಂದು ಸದೃಢತೆಯಿಂದ ಹೊಂದಿರುವಂಥ BJP ಸರ್ಕಾರ ಇಷ್ಟುವರೆಗೂ ಕಳೆದ 11 ವರ್ಷಗಳಿಂದ ಸುಭದ್ರತೆ ಮಾಡುವಂಥ ಕೆಪಾಸಿಟಿ BJPಗೆ ಇಲ್ವಾ? ಯಾಕೆ ಸರ್? ನೋಡಿ, ತಾವು ಕೇಳಿದ ಪ್ರಶ್ನೆ 2014 ಮುಂಚೆ ತನಕ ಈ ದೇಶದ ಒಳಗಡೆ ಈ ಬಾಂಬ್ ಸ್ಫೋಟ ಅಂತಕ್ಕಂಥದ್ದು ನಮ್ಮ BJP ಕಚೇರಿ ಮುಂದೆ ಸೇರಿಕೊಂಡು ಇಡೀ ದೇಶದ ಒಳಗಡೆ ಸಹಜ ಪ್ರಕ್ರಿಯೆ ಆಗಿಬಿಟ್ಟಿತ್ತು. ಬಾಂಬೆಯ ಸರಣಿ ಸ್ಫೋಟ ಇರ್ಬೋದು, ವಾರಣಾಸಿ ಬಾಂಬ್ ಸ್ಫೋಟ ಇರ್ಬೋದು, ಅಕ್ಷರಧಾಮ ಸ್ಫೋಟ ಇರ್ಬೋದು, ಪ್ರತಿಯೊಂದು ವಿಷಯ ಕೇಳಿ ನಾನು ನಿಮ್ಗೆ 1 ನಿಮಿಷ ಇಲ್ಲಿ ಕೇಳಿ, ಇಲ್ಲಿ ಕೇಳಿ. ನಾನು ಅದೇನೆ ನೋಡಿ, ಈ ದೇಶದ ಒಳಗಡೆ ಬಾಂಬ್ ಅಂತಕ್ಕಂಥದನ್ನ ಸ್ಫೋಟ ಮಾಡ್ತಕ್ಕಂಥದ್ದು ಒಂದು ರೀತಿ ಸಹಜವಾಗಿ ಕಾಮನ್ ಆಗಿತ್ತು ಮೋದಿಗಿಂತ ಮುಂಚೆ. ಆದ್ರೆ ಇಲ್ಲಿ 2014 ಆದ ನಂತರ ಒಂದು ಬದಲಾದಂಥ ಅಪ್ರೋಚು, ನಮ್ಮ ಡಾಕ್ಟ್ರಿನ್ ಏನಿದೆ, ನಾವೇನು ಅಪ್ರೋಚ್ ಮಾಡ್ತಕ್ಕಂಥದ್ದು,
ಏನು ಒಂದು ಸಾಫ್ಟ್ ಸ್ಟೇಟ್ ಅಂತಿತ್ತು ಅದು ಇಟ್ ಬಿಕೇಮ್ ಎ ಹಾರ್ಡ್ ಸ್ಟೇಟ್ ಆಗಿ. ನಮ್ಮದು ಡಾಕ್ಟ್ರಿನಲ್ಲೇ ನಾವು ಮೊದಲನೇ ಬಾರಿಗೆ ಗುಸ್ಕರ್ ಮಾರುಂಗ ಅಂದರೆ ನಮ್ಮ ಮೇಲೆ ಯಾರು ಆಕ್ರಮಣ ಮಾಡಿದ್ರೆ ನುಗ್ಗಿ ಹೊಡಿತೀವಿ ಅಂತ ಮಾಡೋ ಕೆಲಸ ಮಾಡಿದ್ವಿ. ಯಾವ್ಯಾವ ಭಯೋತ್ಪಾದನೆ ಚಟುವಟಿಕೆ ಈ ದೇಶದ ಒಳಗಡೆ ಆದಾಗಲೂ ಕೂಡ ನಾವು ನುಗ್ಗಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ವಿ. ಹಿಂದೆ ಇದೆಲ್ಲ ಅವಕಾಶಗಳು ಕಾಂಗ್ರೆಸ್ಗೆ ಬಂದಿತ್ತು, ಅವರು ಕೈ ಕುಟ್ಟಿ ಕೂತಿದ್ರು. ಇವತ್ತು ಕೂಡ ನಿಮ್ಗೊಂದು ವಿಷಯ ಹೇಳ್ತೀನಿ, ಇಲ್ಲಿ ಹೇಳ್ತೇನೆ, ಇಲ್ಲ ಇಂದಿರಾ ಗಾಂಧಿದು ಹೇಳಿದ್ದಾರೆ. ಇಂದಿರಾ ಗಾಂಧಿ ನೆನ್ನೆ ನಿಮ್ಗೆ ಅದೇ ಹೇಳೋದು. ಇಂದಿರಾ ಗಾಂಧಿ ಮೊನ್ನೆ ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಿದ್ರೆ ನಾನು ಅಲೋ ಮಾಡಬೇಕು. ಇಂದಿರಾ ಗಾಂಧಿ ಅವರು ಇವತ್ತೇನು ಪಾಕಿಸ್ತಾನ ಬಾಂಬ್ ಅನ್ನ ನ್ಯೂಕ್ಲಿಯರ್ ಬೆದರಿಕೆ ನಮ್ಗೆ ಹಾಕತ್ತೆ, ಕಹುತಾ ಒಳಗಡೆ ನ್ಯೂಕ್ಲಿಯರ್ ರಿಯಾಕ್ಟರ್ ಇತ್ತು. ಇವತ್ತು 186 ಬಾಂಬ್ ಕಹುತಾ ಒಳಗಡೆ ಬಾಂಬ್ ಇಟ್ಕೊಂಡಿದ್ರು. ಇಸ್ರೇಲ್ ಅವ್ರು ನಮ್ಗೆ ಕೇಳ್ತಾರೆ, ನೀವು ನಮಗೆ ಫ್ಯೂಲ್ ಕೊಡಿ, ನಾವು ಕಹುತಾದೊಳಗಡೆ ಇರ್ತಕ್ಕಂಥ ಆ ಬಾಂಬನ್ನು ನಿಶಸ್ತ್ರ ಮಾಡ್ಬಿಟ್ಟು ಹೋಗ್ತೀವಿ ಅಂತೇಳಿ. ಎಲ್ಲವೂ ಆಪರೇಷನ್ ರೆಡಿ ಆಗುತ್ತೆ. ಕಡೆ ನಿಮಿಷದಲ್ಲಿ ಇಂದಿರಾ ಗಾಂಧಿ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಇದು ನಾನು ಹೇಳಿಲ್ಲ, ನಿನ್ನೆ ದಿನ CA ಅವರು ಅದನ್ನು ಒಂದು ಬುಕ್ ರಿವೀಲ್ ಮಾಡಿದ್ದಾರೆ. ಬುಕ್ ನೀವು ಕೇಳಿ, ನಿಮ್ಗೆ ಗೊತ್ತೇ, ಬುಕ್ ರಿವೀಲ್ ಮಾಡಿದ್ದಾರೆ. ಗಾಂಧಿ ಅವರು ಪಾಕಿಸ್ತಾನಕ್ಕೆ ಗುಸ್ಕೆ ಮಾರುಂಗ ಅಂತ ತಾವ್ ಏನ್ ಹೇಳಿದ್ರಿ, ಆ ಹೆಣ್ಮಗಳಾಗಿ ಗುಸ್ಕೆ ಮಾರಿ ದೇಶನ ಎರಡು ಮಾಡಿದ್ದಾರೆ. ಹಂಗಾಗಿ ನಿಮ್ಗೊಂದು ಹೇಳ್ತೀನಿ, ನಿಮ್ಮ ಪ್ರಶ್ನೆ ಸರಿ ನೋಡಿ. ನಾವು ನೋಡಿ, ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶದ ನಿರ್ಮಾಣ ಮಾಡಿದ್ರು. ಬಾಂಗ್ಲಾದೇಶ ಅಂತಂದ್ರೆ ಈಸ್ಟ್ ಪಾಕಿಸ್ತಾನ. ಒಂದು ವಿಷಯ ಹೇಳ್ತೀನಿ, ಪಾಕಿಸ್ತಾನಕ್ಕೆ ನುಗ್ಗಿಲ್ಲ, ಈಸ್ಟ್ ಪಾಕಿಸ್ತಾನ. ಈಸ್ಟ್ ಪಾಕಿಸ್ತಾನ ಮುಂದಿದ್ದಲ್ಲಿ ಅವತ್ತು ದಿನ ಗೊತ್ತೈತಾನೆ ಮುಕ್ತಿ ವಾಹಿನಿ ಇತ್ತು, ಈಸ್ಟ್ ಬ್ಯಾಂಕ್ ಇತ್ತು. ಸರ್ ನಾನು ಹೇಳ್ತೀನಿ, ಒಂದು ದೃಢವಾದಂತ ನಾವೇನಿಲ್ಲ ಆಗ 95,000 ಜನ ಈಗ 95,000 ಜನ ನಿಮ್ಗೆ ಕೇಳಿರ್ಬಾ. ಅವರು ಬಾಂಗ್ಲಾ ಈಸ್ಟ್ ಪಾಕಿಸ್ತಾನ, ನೀವು ಅದಕ್ಕೆ ತಿಳ್ಕೊಳ್ಳಿ. ಈಸ್ಟ್ ಪಾಕಿಸ್ತಾನ ಯಾರು ಒಂದ್ ನಿಮಿಷ ಇಲ್ಲಿ ಒಂದ್ ನಿಮಿಷ ಕೇಳಿ ನಿಮ್ಗಿರಿ. ಒಂದ್ ವಿಷಯದಲ್ಲಿ ಏನು ಮುಜಿಬುರ್ ರೆಹಮಾನ್ ಅಲ್ಲಿ ಏನಿದ್ರು ಗೊತ್ತೈತಾನೆ, ಇಲ್ಲಿ ಈಸ್ಟ್ ಬಂಗ ಇದರಲ್ಲಿ 95,000 ಜನ ನೀವು ಸಿಮ್ಲಾ ಅಗ್ರಿಮೆಂಟ್ ಮುಂಚೆ ಈ ಪಾಕಿಸ್ತಾನಿ ಅವ್ರನ್ನ ಇಟ್ಕೊಂಡಿದ್ರಲ್ಲ, ಯಾಕೆ ಈ ದೇಶಕ್ಕೋಸ್ಕರ ಬಿಟ್ಬಿಟ್ರಿ? ನಿಮ್ಗೆ ಯಾಕೆ ಅವ್ರನ್ನ ಇಟ್ಕೊಳಕ್ ಆಗ್ಲಿಲ್ಲ? ನಿಮ್ಗೆ ನೀವು ಗಟ್ಟಿ ಬಹಳ ತುಂಬಲ್ಲಪ್ಪ ನೀವು. ಯಾಕೆ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಒಪ್ಪಂದಗಳ ಯಾವ್ದು ಒಪ್ಪಂದ ಏನಂತ ಒಪ್ಪಂದ ಆಗ್ಬಿಡ್ತು? ಯಾವ್ದು ಒಪ್ಪಂದ ಮಾಡ್ಬಿಟ್ಬಿಟ್ರು? ನಿನ್ನೆ ದಿನ ಪಾಕಿಸ್ತಾನದ ಪಾರ್ಲಿಮೆಂಟ್ ಒಳಗಡೆ ಹೇಗೆ ಕರ್ನಾಟಕದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿಟ್ಕೊಟ್ರು, ಅದೇ ಒಪ್ಪಂದದ ಪ್ರಕಾರ ಬಿಟ್ಕೊಟ್ರು. ನೀವಂದ್ರಲ್ಲ ಸರ್, ನ್ಯೂಕ್ಲಿಯರ್ ಪವರ್ ಸ್ಟೇಟ್, ನ್ಯೂಕ್ಲಿಯರ್ ಘಟಕಗಳನ್ನ ಒಡೆಯುವಂತಹ ಚಾನ್ಸ್ ಇದ್ರು ಕೂಡ ಬಿಟ್ಕೊಟ್ರು ಅಂತ. ಹಾಗಾದ್ರೆ ಮೊನ್ನೆ ಆಯ್ತಲ್ಲ ಆಪರೇಷನ್ ಸಿಂಧೂರದಲ್ಲಿ, ಅವಾಗ ಎಲ್ಲ ಧ್ವಂಸ ಮಾಡ್ಬಿಟ್ರ, ನಿರ್ನಾಮ ಮಾಡ್ಬಿಟ್ರ.